ಸಿಎಂ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಸಭೆಯಾದ ಬಳಿಕ ಮಾತನಾಡ್ತಾ ಇದ್ದಾರೆ. ನೋಡ್ತಾ ಹೋಗೋಣ ಬನ್ನಿ. ನಾನು ಆಮೇಲೆ ಅಡಿಷನಲ್ ಸಬ್ಜೆಕ್ಟ್ಸ್ ಬಿಟ್ಬಿಟ್ಟಿದೆ. 48 ವಿಷಯಗಳನ್ನು ಚರ್ಚೆ ಮಾಡಿದ್ದೀವಿ. ಸುಮಾರು 3,400 ಕೋಟಿ 3,400 ಕೋಟಿ ಈ ಎಲ್ಲ 48 ಸಬ್ಜೆಕ್ಟ್ಗಳಲ್ಲಿ ನಾವು ಇವತ್ತು ಮಂಜೂರು ಮಾಡಿರ್ತಕ್ಕಂಥ ಹಣ 3,400 ಕೋಟಿ 3,400 ಕೋಟಿ. ಯಾಕೆ ರಿಪೀಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಬಿಜೆಪಿಯವರು ಪದೇ ಪದೇ ಹೇಳ್ತಾರೆ ಈ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ. ಅದಕ್ಕೆ ಇದನ್ನ ಒತ್ತಿ 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 ಹೇಳ್ತಾ ಇದ್ದೀನಿ. ನಿಮಗೆ ಮನದಟ್ಟಾದ್ರೆ ಸಾಕು, ಬಿಜೆಪಿಯವ್ರಿಗೆ ಮನದಟ್ಟಾಗಬೇಕು ಮಾಡಿಕೊಡ್ಬೇಕಂತ ಅಗತ್ಯ ಇಲ್ಲ. ನಿಮಗೆ ಮನದಟ್ಟಾದ್ರೆ ಸಾಕು. ಸೊ 3,400 ಕೋಟಿ ಬೆಂಗಳೂರು ಡಿವಿಷನ್ 1ಕ್ಕೇನೆ ಸುಮಾರು 2,050 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೀವಿ. ಬೆಂಗಳೂರು ಡಿವಿಷನ್ 1ಕ್ಕೇನೆ 2,050 ಕೋಟಿ ರೂಪಾಯಿಗಳನ್ನು ಕೂಡ ಚರ್ಚೆ ಮಾಡಿದ್ದೀವಿ. ಇದು ಎತ್ತಿನಹೊಳೆ ಕೂಡ ಚರ್ಚೆ ಮಾಡಿದ್ದೀವಿ. ನಾವು ಇತ್ತೀಚೆಗೆ ಎತ್ತಿನಹೊಳೆಗೆ ಸಂಬಂಧಪಟ್ಟಂತೆ KH ಮುನಿಯಪ್ಪನವರು, ನಾನು, DK ಶಿವಕುಮಾರ್ ಅವರು, ಸುಧಾಕರ್ ಅವರು, ಮತ್ತೆ ಬೈತಿ ಸುರೇಶ್ ಅವರು, ಕೃಷ್ಣ ಬೈರೇಗೌಡರು, ಪರಮೇಶ್ವರ್ ಅವರು, ನಾವೆಲ್ಲರೂ ಕೂಡ ಮಾತಾಡಿದ್ದೀವಿ. ಆಮೇಲೆ ರಾಜಣ್ಣ ಇವರೆಲ್ಲ ಮಾತಾಡಿ, ಶಿವಲಿಂಗೇಗೌಡ ನಾವೆಲ್ಲ ಮಾತಾಡಿದ್ದೀವಿ. ಮಾತಾಡಿ ಸುಮಾರು ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಅಲ್ಲೇ ಚಿಕ್ಕಬಳ್ಳಾಪುರ ಅಲ್ಲ ಇಂಥದಕ್ಕೆ ಎತ್ತಿನಹೊಳೆ ಪ್ರಾಜೆಕ್ಟ್ಗೆ ಒಟ್ಟು ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ 23,251 ಕೋಟಿ 23,251 ಕೋಟಿ. ಇಲ್ಲಿವರೆಗೆ ಖರ್ಚಾಗಿರ್ತಕ್ಕಂಥ ಹಣ 17,147 ಕೋಟಿ. ರಿವೈಸ್ಡ್ ಎಸ್ಟಿಮೇಟ್ ಪ್ರಕಾರ ಇನ್ನ 6,103 ಕೋಟಿ ಖರ್ಚು ಮಾಡಬೇಕು. ನಾನು ಮೊನ್ನೆ ಮೀಟಿಂಗ್ ನಲ್ಲಿ ಈಗ ಒಂದು 2-3 ದಿನಗಳ 4-5 ದಿನ, ಒಂದು ವಾರ ಆಯ್ತು ನನಗೆ ಕಾಣಿಸುತ್ತಿಲ್ಲ, ಒಂದು ವಾರ ಆಗಿದೆ. ಅಲ್ಲಿ ಏನ್ ತೀರ್ಮಾನ ಮಾಡಿದ್ದೀನಿ ಅಂತಂದ್ರೆ, ಇದು ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್. ಮೂಲತಃ ಕುಡಿಯ ನೀರಿನ ಪ್ರಾಜೆಕ್ಟ್. ಆದರೆ ಕೆರೆಗಳಿಗೆ ನೀರು ತುಂಬಿಸ್ತೀವಿ 50% ಅಂತೇಳಿ ನಾವು ಮಾಡಿದ್ದೀವಿ. ಅದು ಸೆಕೆಂಡರಿ. ದಿ ಪ್ರೈಮರಿ ಪರ್ಪಸ್ ಈಸ್ ಡ್ರಿಂಕಿಂಗ್ ವಾಟರ್. ಅದಕ್ಕೆ ನಾನು ಏನು ಹೇಳಿದ್ದೀನಿ, ಈಗ ಒಟ್ಟು ಎಲ್ಲ ಡ್ರಿಂಕಿಂಗ್ ವಾಟರು, ಅರ್ಧ ಕೆರೆ ತುಂಬಿಸಕ್ಕೆ ಬೇಕಾಗಿರ್ತಕ್ಕಂಥ ಮೊತ್ತ ನೀರಿನ ಅಗತ್ಯತೆ 24.1 TMC ವಾಟರ್, 24.1 TMC ವಾಟರ್. ಕುಡಿಯ ನೀರಿಗೆ ಬೇಕಾಗಿರ್ತಕ್ಕಂಥದ್ದು 14 TMC ವಾಟರ್. ಅದಕ್ಕೆ ನಾನು ಏನ್ ತೀರ್ಮಾನ ಮಾಡಿದ್ದೀವಿ ಇವತ್ತು, ಮತ್ತೆ ನಾ ಹಿಂದಿನ ಸಭೆಯಲ್ಲೂ ಕೂಡ,
ಮೊದಲು ಕುಡಿಯ ನೀರಿನ ಪ್ರಾಜೆಕ್ಟ್ ಅನ್ನ ಮುಗಿಸೋಣ. ಕುಡಿಯ ನೀರು ಕೊಡ್ತಕ್ಕಂಥ ಕೆಲಸ ಮಾಡೋಣ. ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ರೂರಲ್, ತುಮಕೂರು, ಆಮೇಲೆ ಹಾಸನ, ಈ ಜಿಲ್ಲೆಗಳಲ್ಲೆಲ್ಲ ಕುಡಿಯ ನೀರನ್ನ ಕೊಡ್ತೀವಿ. ಅದೇ ಬೆಂಗಳೂರು ಹೇಳದ್ನಲ್ರಿ, ನೀವು ಯಾವ ಕಡೆ ಜ್ಞಾನ ಇದ್ದೀರ. ಈ ಮುನಿಯಪ್ಪನವ್ರು ಇದಾರಲ್ಲ, 24 hours ಪಾಲಿಟಿಷಿಯನ್ ಮಾಡೋದು, ಏನೇನೋ ಯೋಚನೆ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮ ಹತ್ರ ಹೇಳಿದ್ನಲ್ಲ, ಹೇಳಿದ್ದೀನಿ. ಆಯ್ತಲ್ಲ. ಇನ್ನು 2 ವರ್ಷಗಳಲ್ಲಿ ಕುಡಿಯ ನೀರಿನ ಪ್ರಾಜೆಕ್ಟ್ ಅನ್ನು ಮುಗಿಸಿ ಎಲ್ಲ ಕಡೆ ನಾವು ಏನು ಉದ್ದೇಶಿತ ತಾಲೂಕುಗಳು, ಜಿಲ್ಲೆಗಳು ಮಾಡಿದ್ದೀವಿ, ಆ ಜಿಲ್ಲೆ ಎಲ್ಲಕ್ಕೂ ಕೂಡ ನೀರು ಕೊಡ್ತೀವಿ. ಕುಡಿಯ ನೀರಿಗೆ ಯಾವುದೇ ನೀರಿನ ತೊಂದರೆ ಇಲ್ಲ. ಬಹಳ ಜನ ಮಾತಾಡ್ತಾರೆ, ನಮ್ಮ ವಿರೋಧ ಪಕ್ಷದವರು ಮಾತಾಡ್ತಾರೆ, ನೀರೆಲ್ಲಿದೆ ಕೊಡಕ್ಕೆ. ಈಗಾಗಲೇ ಎಡ್ಡೂರ್ಕೆಲ್ಲ ಮುಗಿದಿದೆ, 4,202 ಕೋಟಿ ರೂಪಾಯಿಂದು. ಆಮೇಲೆ ಗ್ರಾವಿಟಿ ಮೇನ್ ಕ್ಯಾನಲ್ ಅದು ಕೆಲಸ ಮುಗಿದಿದೆ. 82% ಆಫ್ ದಿ, ಸುಮಾರು 82-85% ಕೆಲಸ ಮುಗಿದಿದೆ. ಅದಕ್ಕೆ 9,807 ಕೋಟಿ ಖರ್ಚಾಗಿದೆ. 9,807 ಕೋಟಿ ಖರ್ಚಾಗಿದೆ.